ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ 28/11/2024ರಂದು ಗುಂಡ್ಲುಪೇಟೆ ಪುರಸಭೆ ನೀರು ಗಂಟೆಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಸುಮಾರು 13 ಜನ ನೌಕರರಿಗೆ ಕೋರ್ಟ್ ಕಾಯಂಗೊಳಿಸಿದ್ದು, ಈ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು 10 ತಿಂಗಳ ಹಿಂದೆ ಕಾಯಂ ಆದೇಶ ಮಾಡಿರುತ್ತಾರೆ. ಆದರೆ ಪುರಸಭೆ ಮುಖ್ಯಾಧಿಕಾರಿಗಳು ಇವರಿಗೆ ಕಾಯಂ ಆದೇಶವನ್ನು ತಿರಸ್ಕಾರ ಮಾಡಿದ್ದು, ಕಾರಣ ನೌಕರರು ನಿರಂತರ ಮುಷ್ಕರ ಹೊಡೆದು ನೌಕರರ ಪರವಾಗಿ ಸಂಘಟನೆಯವರು ಬೆಂಬಲ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ 13 ಜನ ನೌಕರಿಗೆ ಕೂಡಲೇ ಕಾಯಂಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸಮಸ್ತ ನಾಗರಿಕ ಬಂಧುಗಳೇ, ಏನು ಪಟ್ಟಣದ ಪುರಸಭೆಯಲ್ಲಿ ನಿರ್ವಹಿಸತಕ್ಕಂತಹ ನೀರು ಸರಬರಾಜಿನ ವಾಟರ್ ಮ್ಯಾನ್ಗಳು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಕುಳಿತಿದ್ದಾರೆ. ನಿನ್ನೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು 2027ರಲ್ಲೇ ಆದೇಶ ಹೊರಡಿಸಿದ್ದಾರೆ ಇವರಿಗೆ ಕಾಯಂಗೊಳಿಸಿ ಅಂತ. ಆದರೆ 2 ವರ್ಷ ಕಳೆದರೂ ಕೂಡ ಮಾನ್ಯ ಮುಖ್ಯಾಧಿಕಾರಿಗಳು ಇವರಿಗೆ ಕಾಯಂಗೊಳಿಸದಿರುವುದು ನಿಜಕ್ಕೂ ನಾವು ಖಂಡಿಸ್ತೇವೆ. ಕೂಡಲೇ ಇವರಿಗೆ ಕಾಯಂಗೊಳಿಸುವಲ್ಲಿ ಸಫಲರಾಗಬೇಕು ಅವರು. ಇಲ್ಲದಿದ್ದಲ್ಲಿ 2-3 ದಿನ ಕಳೆದರೆ ಇನ್ನು ಬೇರೆ ರೀತಿ ಸ್ವರೂಪಗೊಳ್ಳುತ್ತದೆ ಈ ಹೋರಾಟ. ಹಾಗಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಒತ್ತಾಯಿಸ್ತಾ ಇದ್ದೇವೆ, ಅವ್ರಿಗೆ ಒಂದು ನ್ಯಾಯ ಕೊಡಿಸುವಲ್ಲಿ ನೀವು ಕೆಲಸ ಮಾಡಬೇಕು. ಅವರು ಏನು 20 ವರ್ಷಗಳಿಂದ ಅವರು ಕೆಲಸ ನಿರ್ವಹಿಸ್ತಾ ಬರ್ತಾನೇ ಇದ್ದಾರೆ, ಅವರಿಗೆ ಕಾಯಂಗೊಳಿಸಬೇಕು. ಇಲ್ಲದಿದ್ದಲ್ಲಿ ಕರ್ನಾಟಕ ಕಾವಲು ಪಡೆ ವತಿಯಿಂದಲೂ ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆ ಸಂದೇಶವನ್ನು ನೀಡುವ ಮೂಲಕ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರ್. ಇದನ್ನು ಅವರು ವೇತನವನ್ನು ಈಗಾಗಲೇ ಅವರು ಪಡಿತಾ ಇದ್ದಾರೆ. ಆ ವೇತನಕ್ಕೆ DC ಆದೇಶ ಏನು ಇದೆ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು. ಆ ಯಥಾವತ್ತಾಗಿ ಜಾರಿಗೊಳಿಸಿದರೆ ಅವ್ರ ಕುಟುಂಬಗಳ ನಿರ್ವಹಣೆ ಮಾಡುವಲ್ಲಿ ಅವರು ಯಶಸ್ವಿ ಆಗ್ತಾರೆ. ಕೆಲವರು ಅನೇಕ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ. ಕೆಲವರಿಗೆ ಅದಲ್ಲದೆ 2 ವರ್ಷ 3 ವರ್ಷ ಅಷ್ಟೇ ಮಾತ್ರ ಇದೆ. ನೀವು ಅವರಿಗೆ ಸೇವಾ ಭದ್ರತೆಯನ್ನು ಕೊಟ್ಟಾಗ ಅವರ ಕುಟುಂಬಗಳು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸುವಂತಾಗುತ್ತೆ. ದಯಮಾಡಿ ಇವರ ಬೇಡಿಕೆಗಳನ್ನು ಯಥಾವತ್ತಾಗಿ ಅವ್ರು ಏನು ಕೇಳಿದ್ದಾರೆ, ಅವ್ರ ಬೇಡಿಕೆ ಏನಿದೆ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು. ಅವ್ರ ಕುಟುಂಬಗಳನ್ನು ಸದೃಢವಾಗಿ ಮಾಡಬೇಕು, ಅವ್ರ ಕುಟುಂಬಕ್ಕೆ ನೆರವಾಗಬೇಕು, ಅವ್ರ ಕುಟುಂಬ ನೆಮ್ಮದಿಯಿಂದ ಜೀವನ ಸಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಅವರ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 13 ಜನ ಕಾರ್ಮಿಕರು ಅಂದರೆ ನೀರು ಬಿಡುವಂಥವರಾಗಿದ್ದಾರೆ. ಅವರುಗಳಿಗೆ ಪರ್ಮನೆಂಟ್ ಕಾಯಂ ಆಗೋದಕ್ಕೆ ಕೋರ್ಟು ಮತ್ತು DC ಆರ್ಡರ್ ಆಗಿದೆ. ಈ ಆರ್ಡ್ರನ್ನ ಯಾಕೆ ಇವರು ಇಲ್ಲಿ ಅಧಿಕಾರಿಗಳು ಇವರಿಗೆ ಕೊಡ್ತಾ ಇಲ್ಲ ಅನ್ನೋದೇ ನಮಗೆ ಮುಖ್ಯವಾದ ಮಾತು. ಈಗ ಅವ್ರಿಗಿಂತ ಮೇಲ್ಪಟ್ಟವರ ಇಲ್ಲ ಅವ್ರಿಗಿಂತ ಕೆಳಪಟ್ಟವರು ಇವರು ಅನ್ನೋದು ನಮಗೆ ಗೊತ್ತಾಯ್ತಿಲ್ಲ. DC ಆಗಲಿ ಕೋರ್ಟೇ ಆಗಲಿ, ಕೋರ್ಟ್ಗೂ ಮತ್ತು DC ಇವರು ಅವಮಾನ ಮಾಡ್ತಿರೋಕ್ಕಾಗ್ತಿದೆ. ಯಾಕಂತಂದರೆ ಇವರು 13 ಜನ ಒಂದೊಂದು ವಾರ್ಡಲ್ಲಿ 4 ವಾರ್ಡ್ಗೆ ನೀರು ಬಿಡೋರು. ಇವರು ಒಂದು ದಿನ ನೀರು ಕೊಡಲಿಲ್ಲ ಅಂತಂದರೆ ನಮ್ಮಂಥವ್ರು ರೊಚ್ಚಿಗೆ ಇರ್ತೀವಿ. ಇವ್ರು 4 ದಿನ 8 ದಿನ ಕೂತ್ಕೊಂಡಾಗ ಜನ ಎಲ್ಲ ಮುಖ್ಯ ಹಾಕೋಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಈ ಜನ ಮುಖ್ಯ ಹಾಕ್ಸ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನೀವು ಅವ್ರದ್ದು ಏನಿದೆ ಬಂದು ನಮ್ಮ ಮುಂದೆ ಹೇಳಿ, ನಾವು ಮಾಡಲ್ಲಪ್ಪ ನಮ್ಮಿಂದ ಆಗಲ್ಲ ಅಂತ ಅಂದ್ಬಿಟ್ಟು ಮುಂಬಾರ ಬರ್ಕೊಳ್ಳಿ. ತಿರ್ಗಿ ಅವರು DC ಹತ್ರನೋ ಕೋರ್ಟ್ ಹತ್ರ ಹೋಗ್ತಾರೆ ಅವರು. ಏನು ಹೇಳಿ, ಇದು ನೀವು ಮಾಡ್ತಿರೋದು ಮಹಾ ತಪ್ಪು. ಯಾಕಂದ್ರೆ ನೀವು ಅಧಿಕಾರಿಗಳಾದ್ಮೇಲೆ ನಿಮ್ಗೆ ಏನಿದೆ ನೀವು ಮಾಡ್ಬೇಕು ತಾನೆ, ನೀವು ಯಾಕೆ ಮಾಡ್ತಾ ಇಲ್ಲ? ಇಲ್ಲ ಅವ್ರೇನು ನೀವು ಮಾಡಬೇಡಿ ಅಂತ ಲೆಟ್ರ್ ಕೊಟ್ಟಿದ್ರೆ ಅದಕ್ಕೆ ತೋರಿಸಿ ಸರ್ ನಿಮಗೆ. ನೀವು ಮಾಡಬೇಡಿ, ನೀವು ನಾನು ಸುಮ್ಮನೆ ಬಾಯಲ್ಲಿ ಹೇಳಿದ್ದೀನಿ, ನೀವು ಮಾಡೋಕ್ಕೆ ಹೋಗಬೇಡಿ, ನಮ್ಮ ಹತ್ರ ಬರಲಿ ಅಂತ ಹೇಳಿದ್ರೆ ಅವ್ರನ್ನ ನಾವು ಕಳಿಸ್ತೀವಿ, ನಾವು ಬರ್ತೀವಿ. ಯಾಕಂದರೆ ಸಂಘಟನೆಗಳಿದೆ, ಮೇಲವ್ರು ಕೋರ್ಟ್ಗೆ ಹೋಗಿದ್ದಾರೆ. ಇವ್ರುಗಳಿಗೆ ಅಂತ ಅವರು ಸ್ವಲ್ಪ ಜನಕ್ಕೆ 2 ವರ್ಷ 3 ತಿಂಗಳು 6 ತಿಂಗಳಲ್ಲಿ ಇವರು ಕಾರ್ಮಿಕರುಗಳೆಲ್ಲ ಅವರು ನಿವೃತ್ತಿ ಹೊಂದೋರಿದ್ದಾರೆ. ಅವ್ರುಗಳು ಬರೀ ಹಿಂಗೆ ಆಗ್ಬಿಟ್ಟು ಹೋಗೋಕ್ಕಿರೋದೇನಿಲ್ಲ, ಅವ್ರಿಗೆ ಹುಷಾರಿಲ್ಲ, ಇನ್ನೊಂದಿಲ್ಲ. ಇದನ್ನು ನೀವು ದಯವಿಟ್ಟು ಯೋಚನೆ ಮಾಡಬೇಕು ಅಧಿಕಾರಿಗಳು. ಯಾಕೆ ಹೇಳ್ತಾ ಇಲ್ಲ ಅಂದರೆ ಬಂದು ಇಲ್ಲಿ ಹೇಳ್ದಾಗ ನಾವು ಬಂದಿರ್ತೀವಿ. ಇಲ್ಲ ಅಂತಂದರೆ ಇದೇ ಥರ ಏನಾದ್ರು ಇವರು ಧೋರಣೆ ಕೂತ್ಕೊಂಡ್ರೆ ನೀರು ಒರೆಸೋದು ಯಾರು ಇರೋಲ್ಲ. ನೀರಿನ ಸಮಸ್ಯೆ ಬಂದಾಗ ನಿಮ್ಮಲ್ಲಿ ನಾವು ನಿಮಗೆ ಬಂದು ಧಿಕ್ಕಾರಕ್ಕೆ ಹೋಗಬೇಕಾಗುತ್ತೆ. ಉದ್ದೇಶ ಏನಂತಂದರೆ ಇವ್ರನ್ನ ಕೇಳಕ್ಕೆ ಬರೋಲ್ಲ. ನೀರು ಬಿಡಲಿಲ್ಲ ಅಂದರೆ ಅಲ್ಲಿಲ್ಲ ಅಂತ, ಇಲ್ಲಿಲ್ಲ ಅದಕ್ಕೆ ಇನ್ನೊಂದು ಹೇಳ್ತೀವಿ. ಅದರಿಂದ ನೀವು ಬಂದು ಇಲ್ಲಿ ಏನಿದೆ ನೀವು ಹೇಳಿ. ಇಲ್ಲ ಅಂತಂದರೆ ನಿಮಗೆ ಆಗದಿದ್ರೆ ಅದನ್ನೇ ಮೇಲಕ್ಕೆ ಬರ್ಬಿಡಿ. ನಮ್ಮ ಹತ್ರ ಬಂದು ಇವರು ಒತ್ತಾಯ ಮಾಡ್ತೀರೋ ಸ್ವಾಮಿ, ನಮ್ಗೆ ಮಾಡೋಕ್ಕಾಗಲ್ಲ ಅಂತ ನಾವು ಲೆಟ್ರ್ ಕೊಟ್ಬಿಟ್ರೆ ನಾವು ಮುಂದಕ್ಕೆ ಬರ್ತೀವಿ. ನಾವು ಕರ್ನಾಟಕ ಕಾವಲು ಪಡೆ ಆಗಲಿ ಇನ್ನೊಂದು ಸಂಘಟನೆ ಅವ್ರಿಗೆ ಬಂದು ನಾವು ಇದ್ರ ಬಗ್ಗೆ ನಾವು ನಿಮಗೆ ನಾವು ಬೆಂಬಲ ಕೊಡ್ಬೋದು ಮತ್ತು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.
ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳು ಆದ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ ಸೇರಿ ಪುರಸಭೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.